ನಮಸ್ಕಾರ ಸ್ನೇಹಿತರೆ, ಐಶ್ವರ್ಯ ಎಡಳ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಮ್ಮ ಕಡೆ ಸಿಗೋದಂತ ಮೆಕ್ಕಿಕಾಯಿ ಉಪ್ಪಿನಕಾಯಿ ಅಂದ್ರ ಕಹಿ ಮೆಕ್ಕಿನಕಾಯಿ ಅಂತಾರೆ. ಇದು ಹೊಲದಾಗ ಬೆಳಿತೈತಿ. ಇದು ನಮ್ಮ ಊರಾಗ ಬೆಳೆದಿತ್ತು. ನಮ್ಮ ಹೊಲದಾಗ ನಮ್ಮ ಮನೆಯವ್ರು ತಂದಿದಾರ. ಇದ್ರ ಉಪ್ಪಿನಕಾಯಿ ಹಾಕೋತೀನಿ. ಇದನ್ನ ಈ ತರ ಇರುತ್ತೆ ನೋಡ್ರಿ. ಇದು ಈ ತರ ಇರುತ್ತೆ, ಕಹಿ ಬಾಳ ಇರ್ತದೆ ಇದು ಉಪ್ಪಿನಕಾಯಿ. ಉಪ್ಪಿನಕಾಯಿ ಹಾಕಿದ್ರೆ ಚಂದ ಆಕೈತಿ ನೋಡ್ರಿ. ಇದು ಬರ್ರಿ ನಾನು ಇವಾಗ ಇದನ್ನ ಕಟ್ ಮಾಡ್ಕೊಂಡ್ ಬರ್ತೀನಿ ನೋಡ್ರಿ. ಇದನ್ನ ಕಟ್ ಮಾಡೀನಿ. ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ಬೋದು, ಇಲ್ಲಾಂದ್ರೆ ಈ ತರ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಬೋದು. ಇದನ್ನ ಉಪ್ಪಿನಕಾಯಿ ಹಾಕ ರೆಡಿ ಮಾಡ್ಕೋತೀನಿ. ಅದಕ್ಕೆ ಏನೇನ್ ಸಾಮಗ್ರಿ ಬೇಕನ್ನೋದು ಹೇಳ್ತೀನಿ ಬರ್ರಿ ಇಲ್ಲಿ ಇವಾಗ. ಈಗ ನೋಡ್ರಿ, ನಾನು ಉಪ್ಪಿನಕಾಯಿ ಹಾಕಕ್ ಬೇಕಾದ್ರು 1 ಬಟ್ಲ ಮೆಂತೆ ಕಾಳು ತಗೊಂಡಿನ್ರಿ, 1 ಬಟ್ಲ ಜೀರಿಗೆ ತಗೊಂಡಿನ್ರಿ, 1 ಬಟ್ಲ ಸಾಸಿವೆ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಬೇಕು ತಗೊಂಡಿದ್ದೀನಿ, ಅರ್ಧ ಬಟ್ಲು. ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿನ್ರಿ. ಆಮೇಲೆ ನಮಗೆ ಖಾರ ಎಷ್ಟು ಬೇಕಷ್ಟು ಖಾರ ಪುಡಿ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇಂಗು ತಗೊಂತೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಸ್ವಲ್ಪ ಬೆಲ್ಲ ಹಾಕ್ತೀನಿ ನೋಡ್ರಿ ಇವಾಗ. ಬರ್ರಿ ನಾನು ಕಾಳುಗಳೆಲ್ಲ ಇದನ್ನ ಹುರ್ಕೊಂಡ್ ಬರ್ತೀನಿ ಇವಾಗ. ಇದನ್ನು ಒಂದು ಜೀರಿಗೆ ಹುರ್ಕೋತ ನೋಡ್ರಿ ಮೊದಲ. ನೋಡ್ರಿ, ಇಷ್ಟು ಹಿಂಗೆ ಹುರ್ಕೊಂಡ್ಬಿಟ್ರೆ ಸಾಕು. ಸ್ವಲ್ಪ ಚಟ ಚಟ ಹತ್ತಲ ಇಷ್ಟು ಮಾಡ್ಕೊಂಡ್ಬಿಟ್ರೆ ಸಾಕು. ಅದನ್ನ ಜೀರಿಗೆ ಇದನ್ನ ತೆಗೆದ ಇವಾಗ ಮೆಂತೆ ಹಾಕೋತ ನೋಡ್ರಿ. ನಾನು ಚಿಕ್ಕ ಚಿಕ್ಕ ಬಟ್ಲೆ ತಗೊಂಡಿದ್ದೇನೆ. ಮೆಂತೆ ಕಾಳು, ಜೀರಿಗೆ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ. ರೊಟ್ಟಿ ಪಲ್ಯ ಸೈಡ್ ಉಪ್ಪಿನಕಾಯಿನೂ ಚೆನ್ನಾಗಿರುತ್ತೆ. ಇದು ನಮ್ಮ ಕಡೆ ಸಿಗ್ತತ್ರಿ, ಉತ್ತರ ಕರ್ನಾಟಕ ಕಡೆನು. ಇಲ್ಲಿ ಕಡೆ ಸಿಗ್ಬೋದು. ಇದಕ್ಕೆ ಹೆಸರು ಏನಂತಾರೆ ಗೊತ್ತಿಲ್ಲ, ಬೆಂಗಳೂರು ಕಡೆ ಎಲ್ಲ. ನಮ್ಮ ಕಡೆ ಇದನ್ನ ಕಹಿ ಮೆಕ್ಕಿಕಾಯಿ ಅಂತ ಕರೀತಾರೆ. ಉಳ್ಳಾಗಡ್ಡೆ ಬೆಳಿತೈತಿ, ಜೋಳದಲ್ಲಿ ಬೆಳಿತೈತಿ, ಹತ್ತಿ ಹಾಕ್ತಾರಲ್ಲ, ಕಾಟನ್ ಅಂತಾರಲ್ಲ, ಹತ್ತಿಯಲ್ಲಿ ಬೆಳಿತೈತ್ರಿ. ಇದು ತಾನಾಗೆ ಬೆಳಿತೈತಿ. ಅದಕ್ಕೇನು ಬೀಜನ್ ಹಾಕಲ್ಲ, ಅದಕ್ಕೆ ಏನು ಹಾಕಲ್ಲ, ತಾನೇ ಬೆಳಿತೈತಿ. ಇದು ಉಪ್ಪಿನಕಾಯಿ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಆಕಾರ ತಿನ್ನಾಕ. ನೋಡ್ರಿ, ಮೆಂತೆ ಹುರ್ಕೊಂಡಿದ್ದೀನಿ. ಕೆಂಪ್ ಆಗ್ತಾ ಇದೆ. ಜಾಸ್ತಿ ಇದು ಮಾಡೋದು ಬೇಡ, ಸ್ವಲ್ಪ ಇಷ್ಟು ಹುರ್ಕೊಂಡಿದ್ದೀನಿ. ಇದನ್ನ ತಕ್ಕೋತೀನಿ. ಸ್ವಲ್ಪ ಸಾಸಿವೆ ಹುರ್ಕೋತೀನಿ ನೋಡಿ. ಚಟ ಚಟ ಅನ್ಬೇಕಷ್ಟೇ ಅದು. ಇದು ನೋಡಿ, ಸಾಸಿವೆ ಹುರ್ಕೊಂಡಿದ್ದೀನಿ. ಇವಾಗ ಇದನ್ನ ಆಫ್ ಮಾಡಿಬಿಟ್ಟು ಎಲ್ಲಾನು ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ಬರ್ರಿ ಇವಾಗ. ಅವಾಗಲೇ ಹುರಿದಿಂದಲ್ರಿ ಮೆಂತೆ ಕಾಳು, ಜೀರಿಗೆ ಮತ್ತು ಸಾಸಿವೆ. ಅದ್ರಾಗ ಈಗ ಪೌಡರ್ ಮಾಡ್ಕೊಂಡ್ ಬಂದ ನೋಡ್ರಿ. ಬರ್ರಿ ನಾನು ಉಪ್ಪಿನಕಾಯಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಇವಾಗ. ಬರ್ರಿ ಇವಾಗ ಇದಕ್ಕೆ ನಾನು ಉಪ್ಪು ಹಾಕೋತೀನಿ ನೋಡ್ರಿ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಇದರಲ್ಲೇ 1 2 ಹಾಕೋತೀನಿ ನೋಡ್ರಿ ಉಪ್ಪು. ಇದಕ್ಕೆ ಮೆಕ್ಕಿಕಾಯಿ ಉಪ್ಪಿನಕಾಯಿಗೆ ಉಪ್ಪು ಜಾಸ್ತಿನೇ ಹಾಕೋಬೇಕು. ಆಮೇಲೆ ನಮ್ ಖಾರ ಎಷ್ಟು ಬೇಕೋ ಅಷ್ಟು. ಇದರಲ್ಲೇ 2 ಹಾಕೊಂಡಿ ನೋಡ್ರಿ ನಾನು. ಖಾರ ನಮ್ಗೆ ಎಷ್ಟು ಬೇಕಷ್ಟು. ಆಮೇಲೆ ಇದನ್ನ ಪೌಡರ್ ಮಾಡ್ಕೊಂಡಿದ್ನಲ್ಲ ಅವಾಗಲೇ, ಅದು 1-1.5 ಚಮಚೆ ಹಾಕೋತ ನೋಡ್ರಿ ಅಷ್ಟು. ಇದನ್ನ ಇವಾಗೆಲ್ಲಾನು ನಾನು ಮಿಕ್ಸ್ ಮಾಡ್ತೀನಿ ನೋಡಿ. ಈ ತರ ನೀಟಾಗಿ ಎಲ್ಲಾನು ಮಿಕ್ಸ್ ಕೈಲೇ ಮಾಡ್ಬೇಕು. ಮತ್ತೆ ಚಮಚೆಲೆ ಮಾಡಾಕತ್ತನ್ರಿ, ಮತ್ ಕೈ ಉರಿತಾವ ಅಂತೇಳಿ ನೋಡಿ. ಎಲ್ಲಾ ಕಡೆ ಉಪ್ಪು
ನೀಟಾಗಿ ಹೊಂದ್ಕೋಬೇಕು. ಖಾರ ಪುಡಿ, ಉಪ್ಪ, ಈ ಮಸಾಲೆ ಹುರಿದು ದಿನಸ ಎಲ್ಲ ನೀಟಾಗಿ ಹಾಕ್ಕೋಬೇಕು. ಉಪ್ಪಿನಕಾಯಿಗೆ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಇದು ತಿನ್ನಕತ್ರ ಭಾಳ ಅಂದ್ರೆ ಭಾಳ ಚಲೋ ಅಕ್ಕಾರಿ ಉಪ್ಪಿನಕಾಯಿ. ನೋಡಿ ಇದೆಲ್ಲ ಹಿಂಗೆ ಮಿಕ್ಸ್ ಮಾಡಿದ್ದೀನಿ ನೋಡ್ರಿ. ಇದಕ್ಕೆ ನಾನು ಇವಾಗ ಎಣ್ಣೆನ ಬಿಸಿ ಮಾಡಿ ಹಾಕ್ತೀನಿ. ಬೆಳ್ಳುಳ್ಳಿ ಎಣ್ಣೆ ಹಾಕ್ತೀನಿ ನೋಡ್ರಿ. ಇವಾಗ ಅರ್ಧ ಬೌಲ್ ಎಣ್ಣೆ ತೊಗೊಂಡಿದ್ದೀನಿ. ಇದನ್ನ ಹಾಕ್ತೀನಿ. ಇವಾಗ ಸ್ವಲ್ಪ ಬಿಸಿ ಮಾಡ್ಬೇಕು ಎಣ್ಣೆನ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆಗಲಿ, ಜಾಸ್ತಿ ಬೇಡ. ಅದು ಬಿಸಿ ಆಗ್ತಾ ಇದೆ ರೀ. ಅದಕ್ಕೆ ನಾನು ಇವಾಗ ಇದನ್ನ ಬಿಸಿ ಆಗ್ತಾ ಇದೆ, ಎಣ್ಣೆ ಆಫ್ ಮಾಡಿಬಿಡ್ತೀನಿ. ಅದಕ್ಕೆ ಏನು ಮಾಡ್ತೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಲ್ಲ ಅರ್ಧಂಬರ್ಧ ಜಜ್ಬೇಕು, ಪೂರ ಜಜ್ಜಬಾರ್ದು ಅದನ್ನ. ಅದಕ್ಕೊಂದು ಸ್ವಲ್ಪ ಹಿಂಗೆ ಹಾಕೋತೀನಿ ಅದರಲ್ಲೇನೆ. ನೋಡ್ರಿ ಇವಾಗ ಗೋಲ್ಡನ್ ಬ್ರೌನ್ ಬರ್ತದೆ ಬೆಳ್ಳುಳ್ಳಿ. ಇದನ್ನ ಇವಾಗ ನಾನು ಆಫ್ ಮಾಡಿಬಿಡ್ತೀನಿ ನೋಡ್ರಿ. ಸಾಕು ಇಷ್ಟು. ಇವಾಗ ಇದಕ್ಕೊಂಚೂರೇ ಚೂರು ಇಷ್ಟು ಅರಿಶಿನ ಪೌಡ್ರ್ ಹಾಕೋತೀನಿ ನೋಡಿ ಇದರಲ್ಲಿ, ಎಣ್ಣೆಲ್ಲೇನೆ ಹಾಕೊಂಡ್ಬಿಟ್ಟು ಇದನ್ನ ಏನಾಯ್ತು ಮಿಕ್ಸ್. ಈಗೇನು ಉಪ್ಪಿನಕಾಯಿ ಎಲ್ಲ ಕಲಿಸ್ಕೊಂಡಿದ್ನಲ್ರಿ, ಇದಕ್ಕೆ ಹಾಕೋತೀನಿ ನೋಡ್ರಿ ಅಷ್ಟೂನು. ಇವಾಗ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಹೆಂಗೆ ಬಂತು ನೋಡಿ ಉಪ್ಪಿನಕಾಯಿ, ಎಷ್ಟು ಚಲೋ ಐತೆ ನೋಡ್ರಿ. ಗಮ್ಮಂತ ವಾಸನೆ ಬರುತ್ತೆ. ಈ ಮೆಂತೆ, ಜೀರಿಗೆ, ಸಾಸಿವೆ ಎಲ್ಲ ಹುರಿತಲ್ವ, ಇದು ಆಮೇಲೆ ನೀರು ಬಿಟ್ಕೋತದ. ಒಂದೆರಡು ದಿನ ಭರಣಿ ಒಳಗೆ ಹಾಕಿ ಕಟ್ಟಿಡ್ಬೇಕ್ರಿ ಇದನ್ನ. ನೋಡ್ರಿ ಹೆಂಗಾಯ್ತು. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ತೇನ್ರಿ. ತುಂಬಾ ಕಹಿ ಇರುತ್ತಲ್ಲ, ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ನೋಡ್ರಿ. ಇಷ್ಟು ಸಾಕು. ಎಣ್ಣೆ ನೀರು ತಾನಾಗಿ ಆಮೇಲೆ ಬಿಡುತ್ತೆ ರೀ. ಇದು ಎಣ್ಣೆ ಹಾಕಿನ ಜಾಸ್ತಿ, ಬಸ್ ಎಲ್ಲ ಮಿಕ್ಸ್ ಆದ್ಮೇಲೆ ತಾನಾಗಿ ಬಿಡುತ್ತದೆ ಇದು. ನೋಡ್ರಿ ಇವಾಗ ಉಪ್ಪಿನಕಾಯಿ ರೆಡಿ ಆಯ್ತು ನೋಡಿ. ಮೆಕ್ಕಿಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ನೋಡ್ರಿ. ನೋಡ್ರಿ ಇವಾಗ ಉಪ್ಪಿನಕಾಯಿ ರೆಡಿ ಆಯ್ತು. ಈ ರೀತಿ ಆಗೈತೆ, ಚೆನ್ನಾಗಿರುತ್ತೆ. ಒಂದ್ 2-3 ದಿನ ಅಷ್ಟೇ ಕಹಿ, ಆಮೇಲೆ ಕಳೆದು ಹೋಗುತ್ತೆ. ತಿನ್ನಕ್ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಅನ್ನದ ಜೊತೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಇದು ನಮ್ಮೂರ್ ಕಡೆ ಸಿಗ್ತತಿ, ಇಲ್ಲಿ ಸಿಗ್ತತಿಲ್ಲ ಗೊತ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ರೆಡಿ ಆಗಿದೆ. ಇವಾಗ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.